ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ನಲ್ಲಿ ಈ ವರ್ಷದ 2ನೇ ಸೂರ್ಯ ಗ್ರಹಣವು ನಡೀತಾ ಇದೆ. ಈಗಾಗಲೇ 2 ಚಂದ್ರ ಗ್ರಹಣಗಳು ಮುಗಿದಿವೆ. ಈಗ ಇದೇ ಮಹಾಲಯ ಅಮಾವಾಸ್ಯೆಯ ದಿನ ಸೂರ್ಯ ಗ್ರಹಣವು ನಡೀತಾ ಇದೆ. ಈ ಗ್ರಹಣವು ಕರ್ನಾಟಕದಲ್ಲಿ ಗೋಚರಿಸುವ ಸಮಯ ಎಷ್ಟು, ಈ ಗ್ರಹಣದಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ, ಹಾಗೂ ಈ ಪಿತೃಪಕ್ಷದಲ್ಲಿ ನಡೀತಾ ಇರುವಂತ ಈ ವರ್ಷದ 2ನೇ ಸೂರ್ಯ ಗ್ರಹಣದ ಪ್ರಭಾವದಿಂದಾಗಿ ಗರ್ಭಿಣಿ ಇರುವ ಮಹಿಳೆಯರು ಅವಶ್ಯಕವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು, ಹಾಗೂ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸೂರ್ಯ ಗ್ರಹಣವು ನಡೀತಾ ಇದ್ದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಿಂದೂ ಶಾಸ್ತ್ರದಲ್ಲಿ ಸೂರ್ಯ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ರಾಹುವಿನ ಚಲನೆಯಿಂದಾಗಿ ಈ ಬಾರಿ ನಡೀತಾ ಇರುವ ಸೂರ್ಯ ಗ್ರಹಣವು ಭಯಂಕರವಾಗಿ ಇರಲಿದ್ದು ಅದರ ಪ್ರಭಾವವು ಹೆಚ್ಚಾಗಿರಲಿದೆ. ಅದಕ್ಕಾಗಿ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ಬಾರಿ 2025ರಲ್ಲಿ ನಡೀತಾ ಇರುವ ಕೊನೆಯ ಮತ್ತು ಈ ವರ್ಷದ 2ನೇ ಸೂರ್ಯ ಗ್ರಹಣವು ಇದೇ ಮಹಾಲಯ ಅಮಾವಾಸ್ಯೆಯಂದು ಸಂಭವಿಸ್ತಾ ಇದೆ. ಯಾವ ಸಮಯದಲ್ಲಿ ಸಂಭವಿಸ್ತಾ ಇದೆ ಇನ್ನಿತರ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಗ್ರಹಣಗಳು ಮತ್ತು ದೇವರನ್ನ ನಂಬುವವರಾದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರ ಗ್ರಹಣ ಮುಗಿದ ಬೆನ್ನಲ್ಲೇ ಸೂರ್ಯ ಗ್ರಹಣ ಬಂದಿದೆ. ಸೆಪ್ಟೆಂಬರ್ 7ರಂದು ಚಂದ್ರ ಗ್ರಹಣ ನಡೆದಿತ್ತು. ಗ್ರಹಣ ಹಿಡಿದ ಚಂದ್ರನನ್ನ ನೋಡಲು ಸಾಧ್ಯವಾಗಿತ್ತು. ಇದೀಗ ಸೆಪ್ಟೆಂಬರ್ 21ರಂದು ಸೂರ್ಯ ಗ್ರಹಣ ಸಂಭವಿಸಲಿದೆ. ಪಿತೃಪಕ್ಷದ ಅಮಾವಾಸ್ಯೆ ದಿನವಾದ ಸೆಪ್ಟೆಂಬರ್ 21ರಂದು ಸಂಭವಿಸಲಿರುವ ಸೂರ್ಯ ಗ್ರಹಣವು 2025ರ 2ನೆಯ ಮತ್ತು ಕೊನೆಯ ಗ್ರಹಣವಾಗಿರಲಿದೆ. ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಮಾರ್ಚ್ 29ರಂದು ನಡೆದಿತ್ತು. ಗ್ರಹಣದ ಸಮಯ ಏನು, ಭಾರತದಲ್ಲಿ ಕಾಣಿಸುತ್ತಾ ಭೂಮಿ ಮತ್ತು ಸೂರ್ಯನ ನಡುವೆ ಸಮಾನಾಂತರ ರೇಖೆಯಲ್ಲಿ ಚಂದ್ರ ಬಂದಾಗ ಸೂರ್ಯ ಗ್ರಹಣ ಸಂಭವಿಸುತ್ತೆ. ಸೆಪ್ಟೆಂಬರ್ 21ರಂದು ರಾತ್ರಿ 11 ಗಂಟೆಯಿಂದ ಮರುದಿನ ಮುಂಜಾನೆ 3:23ಕ್ಕೆ ಸೂರ್ಯ ಗ್ರಹಣ ಇರಲಿದೆ. ಈ ಸಲ ಆಗ್ತಾ ಇರೋದು ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯ ಗ್ರಹಣ. ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸುತ್ತೆ. ಸೆಪ್ಟೆಂಬರ್ 7ರ ಚಂದ್ರ ಗ್ರಹಣವು ಭಾರತದಾದ್ಯಂತ ಕಾಣಿಸಿತು. ಆದ್ರೆ ಸೆಪ್ಟೆಂಬರ್ 21ರ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರವಾಗುವುದಿಲ್ಲ. ಸೆಪ್ಟೆಂಬರ್ 21ರ ಖಂಡಗ್ರಾಸ ಸೂರ್ಯ ಗ್ರಹಣವು ಅಮೆರಿಕನ್ ಸಮೋವಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಕುಕ್ ಐಸ್ಲ್ಯಾಂಡ್, ಫಿಜಿ, ಫ್ರೆಂಚ್ ಪಾಲಿನೇಷಿಯಾ, ಪೆಸಿಫಿಕ್ ದ್ವೀಪಗಳು ಮತ್ತು ಓಷಿಯಾನಿಯಾ ಮತ್ತಿತರ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ. ಈ ಸಲ ಸೂರ್ಯನಿಗೆ ಗ್ರಹಣ ಸಂಭವಿಸುವ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ. ಅಂದ್ರೆ ಭಾರತದಲ್ಲಿ ಸೂರ್ಯ ಅದಾಗಲೇ ಅಸ್ತಂಗತನಾಗಿರ್ತಾನೆ. ಹೀಗಾಗಿ ಸೂರ್ಯ ಗ್ರಹಣ ಗೋಚಾರವಿಲ್ಲ. ಧಾರ್ಮಿಕವಾಗಿ ಮಹತ್ವ ಗ್ರಹಣಕ್ಕೆ ವಿಶೇಷವಾದ ಸ್ಥಾನವಿದೆ. ಭಾರತದಲ್ಲಿ ಗ್ರಹಣ ಗೋಚರಿಸಲಿ ಬಿಡಲಿ, ಇಲ್ಲಿ ಅನೇಕರು ಗ್ರಹಣ ಕಾಲಕ್ಕೆ ವಿಶೇಷ ಸ್ಥಾನವನ್ನ ನೀಡಿದ್ದಾರೆ. ಗ್ರಹಣ ಅಂತಂದ್ರೆ ದೋಷ ಎಂದು ನಂಬಿಕೆ ಇದೆ. ಗ್ರಹಣವು ವಿವಿಧ ರಾಶಿಗಳ ಮೇಲೆ ಕೆಟ್ಟ ಪ್ರಭಾವವನ್ನ ಬೀರುತ್ತೆ ಎಂದು ಹೇಳಲಾಗುತ್ತೆ. ಹೀಗಾಗಿ ಗ್ರಹಣದ ಕಾಲದಲ್ಲಿ ಅನೇಕರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನ ಪಾಲನೆ ಮಾಡ್ತಾರೆ. ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಭಾರತದಲ್ಲಿ ಗ್ರಹಣ ತುಂಬಾ ವಿಶೇಷವಾದಂತಹ ಸ್ಥಾನ ಪಡೆದಿದೆ. ರಾಹು ಮತ್ತು ಕೇತುವಿನಂತಹ ಗ್ರಹಗಳಿಂದ ಗ್ರಹಣ ಉಂಟಾಗುತ್ತೆ. ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಸೂರ್ಯನ ಮೇಲೆ ಕೇತು ಪರಿಣಾಮ ಬೀರುತ್ತೆ. ಇದು ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗ್ರಹಣಗಳು ಸಂಭವಿಸಿದಾಗ ಭೂಮಿಯ ಮೇಲೆ ಪರಿಣಾಮ ಬೀರುತ್ತೆ. ಸೂಕ್ಷ್ಮ ಜೀವಿಗಳು ಹೆಚ್ಚುತ್ತೆ. ಸೂರ್ಯನಿಂದ ಹೊರಹೊಮ್ಮುವ ನೇರಳಾತೀತ ಕಿರಣಗಳು ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಬೇಯಿಸಿ ಇಟ್ಟ ಆಹಾರದಲ್ಲಿ ಗ್ರಹಣದ ವೇಳೆ ಸೂಕ್ಷ್ಮ ಜೀವಿಗಳ ಉತ್ಪತ್ತಿಯಾಗಬಹುದು. ಅವು ವಿಷಕಾರಿಯಾಗಿ ಬದಲಾಗಬಹುದು. ಹಾಗಾಗಿ ಗ್ರಹಣದ ಸಮಯದಲ್ಲಿ ಆಹಾರ ತಿನ್ನಬಾರದು. ಗ್ರಹಣದ ಬಳಿಕ ಸ್ನಾನ ಮಾಡಬೇಕು ಎಂಬ ಇತ್ಯಾದಿ ನಿಯಮಗಳಿವೆ. ಈ ಸೂರ್ಯ ಗ್ರಹಣದ ಪ್ರಭಾವ ಭಾರತದಲ್ಲಿ ಇಲ್ಲದೆ ಇದ್ರೂ ನಿಮಗೆ ಗ್ರಹಣದಲ್ಲಿ ಅಪಾರ ನಂಬಿಕೆ ಇದ್ರೆ ನೀವು ಅದಕ್ಕೆ ಬದ್ಧವಾದ ನಿಯಮಗಳನ್ನ ಪಾಲಿಸಬಹುದು.